ನಮಸ್ತೆ ರೈತ ಬಂದವ್ರೆ. ನಾವು ಇವತ್ತು ಆಯ್ರಳ್ಳಿ ನಮ್ಮ ಆತ್ಮೀಯರಾದಂಥ ಪ್ರಗತಿಪರ ರೈತರು ದುರ್ಮಲಪುರ ತೋಟದಲ್ಲಿದ್ದೀವಿ. ಅವರು ಒಂದು 1200 ಏಲಕ್ಕಿ ಕಟ್ಟನ್ನು ತಂದಾಕಿ ತುಂಬ ಅತ್ಯುತ್ತಮವಾಗಿ ಬೆಳೆದಿದ್ದಾರೆ. ಅವರೇ ಹೇಳ್ತಾ ಇದ್ದಾರೆ ಇದುವರೆಗೆ ಬೆಳೆದಿರೋದ್ರಲ್ಲಿ ತುಂಬ ಚೆನ್ನಾಗಿ ಬಂದಿರೋದು ಇದೇ ಫಸ್ಟು ಅಂತ. ಯಾಕಂದ್ರೆ ಪ್ರತಿ ವರ್ಷ ಅವರು ಯಾವ್ದಾದ್ರು ಒಂದು ಬಾಳೆ ಬೆಳೀತಾ ಇರ್ತಾರೆ. ನಮ್ಮ ಅವರ ಒಡನಾಟ ಆಲ್ಮೋಸ್ಟ್ ಒಂದು 10-15 ವರ್ಷದಿಂದನೂ ಇದೆ. ಇವತ್ತು ಈ ಒಂದು ಬಾಳೆಗೆ ಏನು ನಾವು ಪನಾಮ ರೋಗ ಬಂದಿದ್ದು, ಆ ಪನಾಮ ರೋಗದ್ದು ಅವಾಯ್ಡ್ ಮಾಡಲಿಕ್ಕೆ ಅವರು ಯೂಸ್ ಮಾಡುವಂಥದ್ದಂಥ ಒಂದು ಲಿಯಾನ್ ಕಂಪ್ನಿಯ PSP ಸ್ಪೆಷಲ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರ ಅನಿಸಿಕೆ ಹೇಳ್ತಾರೆ. ದಯವಿಟ್ಟು ನಿಮ್ಮ ಒಂದು ಅನಿಸಿಕೆ ತಿಳಿಸಿ. ನಮಸ್ತೆ ರೈತ ಬಾಂಧವರಿಗೆ. PSP ಅಂತ ಒಂದು ಕೆಮಿಕಲ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಬಾಳೆ ಮೇಲೆ. ಪನಾಮ ವಿಲ್ಟು, ಫಿಜೋರಮ್ ವಿಲ್ಟು, ಸಣ್ಣ ಪುಟ್ಟ ರೋಗಗಳೆಲ್ಲ ಅದರಿಂದ ಕವರ್ ಆಗಿದೆ. ಯೆಲ್ಲೋಯಿಶ್ ಬರೋ ಅಂಥದ್ದೆಲ್ಲ ಕಡಿಮೆ ಆಗಿದೆ. ಎಲೆಗಳು ಬಾಗೋದು ಮತ್ತು ಒಣಗೋಗೋದು ಅದೆಲ್ಲ ಕಡಿಮೆ ಆಗಿದೆ. ಈಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅದು. ಅದನ್ನು ಎಲ್ಲರೂ ಹೆಚ್ಚಿಗೆ ಉಪಯೋಗಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರೂ. ಅದು ಯೂಸ್ ಮಾಡೋಕ್ಕೂ ಮುಂಚೆ, ಯೂಸ್ ಮಾಡಿದ್ಮೇಲೆ ಯೂಸ್ ಮಾಡೋಕ್ಕೆ ಮುಂಚೆ ಗಿಡ ಗ್ರೋತೇ ಕಡಿಮೆ ಇತ್ತು, ಹೈಟ್ ಇರಲಿಲ್ಲ, ಸ್ಟಮ್ಮು ದಪ್ಪ ಆಗಿರಲಿಲ್ಲ. ಅದಾದಮೇಲೆ ಇರೋಂಥ ಫುಡ್ಡಲ್ಲಿ ಎತ್ತಿ ಗಿಡದ ಸ್ಟಮ್ ತುಂಬ ಚೆನ್ನಾಗಿದೆ. ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ನೋಡಿ ಈಗ ಇನ್ನು. ಮತ್ತು ವಿಲ್ಟ್ ಕಂಟ್ರೋಲ್ ಹೆಂಗಾಯ್ತಾನೆ? ವಿಲ್ಟ್ ಕಂಟ್ರೋಲ್ ತುಂಬ ಚೆನ್ನಾಗಿದೆ. ಸೀಲ್ಡ್ ರೋಗ ಕಾಣಿಸ್ಕೊಂಡಿತ್ತಲ್ವಾ? ಹೌದು. ಈಗ ಅದು ಯೂಸ್ ಮಾಡಿದ್ಮೇಲೆ ಅಲ್ಲಿಗೆ ಅವಾಯ್ಡ್ ಆಗಿದೆ, ಸ್ಟಾಪ್ ಆಗಿದೆ. ಅದು ವಿಲ್ಟು ಮತ್ತು ಸೀಲ್ಡ್ ರೋಗ ಎರಡು ಸಹ ಎಲ್ಲಿವರೆಗೆ ಬಂದಿತ್ತು ಅಲ್ಲಿಗೆ ಸ್ಟಾಪ್ ಆಗಿದೆ. ಇಡೀ ತೋಟದಲ್ಲಿ ಒಂದು 20 ಗಿಡ ಮಾತ್ರ ಇತ್ತು. ಆ 20 ಗಿಡನೂ ಸಹ ಕವರ್ ಆಗಿದೆ ಚೆನ್ನಾಗಿ. ಉಪ್ಪು ತೋಟ ಇದು ಬಂದು ಈ ಬಿಸ್ತಲ್ಲಿ ಗಿಡ ಹಾಳಾಗ್ತೇನೆ. ನೀನು ಮಾರು ಅಂತ ಸಿಕ್ಕಾಪಟ್ಟೆ ಮರ ಕೊಡ್ತೀನಿ ನಾನು. ದಯವಿಟ್ಟು ರೈತ ಬಂದವರೇ, ಈ ಒಂದು ಜೈವಿಕ ಉತ್ಪನ್ನ ಆಗಿರೋದ್ರಿಂದ ಇದು ಆದಷ್ಟು ನಾವು ಜೈವಿಕ ಉತ್ಪನ್ನಗಳ ಬಗ್ಗೆನೇ ಜಾಸ್ತಿ ಕಾಳಜಿ ಕೊಡ್ತಾ ಇದ್ದೀವಿ. ಮತ್ತು ಇದರಿಂದ ನಮ್ಮ ಮಣ್ಣು ಕೂಡ ಫಲವತ್ತಾಗಿ ಇರುತ್ತೆ. ಯಾವುದೇ ರೀತಿಯಾದ ಮಣ್ಣು ಕಲುಷಿತ ಆಗಲ್ಲ. ಹಾಗಾಗಿ ದಯವಿಟ್ಟು ಎಲ್ಲ ರೈತ ಬಂದವರು ಆದಷ್ಟು ಜೈವಿಕ ಉತ್ಪನ್ನಗಳನ್ನ ಉಪಯೋಗಿಸಿ ಇದೇ ರೀತಿ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದ್ರಿಂದ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಮಸ್ಕಾರ.